ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಂಗನವಾಡಿ ಕೇಂದ್ರ ಹಾಗೂ ಸ್ತ್ರೀ ಶಕ್ತಿ ಗುಂಪುಗಳ 24ನೇ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ತಲಪಾಡಿಯಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು. ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಗ್ರಾಮಾಂತರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಕೆ ಕಾರಿಗೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇದೇ ವೇಳೆ ಅಭಿಮತ ಟಿವಿಯ ಆಡಳಿತ ಪಾಲುದಾರರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿಯವರು ಮಾತನಾಡಿ ಹೆಣ್ಣಿನ ಮಹತ್ವವನ್ನು ಸಾರಿದರು. ಇದೇ ವೇಳೆ ಗಣ್ಯರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅಂಗನವಾಡಿ ಮಕ್ಕಳಿಂದ ಮತ್ತು ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ ನಡೆದಿದ್ದು, ರಾತ್ರಿ 9ರಿಂದ ಅಮ್ಮ ಕಲಾವಿದರು ಕುಡ್ಲ ಅಭಿನಯಿಸುವ ಶಿವಾನಂದ ಶೆಟ್ಟಿ ಸಾರಥ್ಯದಲ್ಲಿ ಅಮ್ಮೆರ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಂಡಿದೆ. ಏನು ನಾವು ಇಲಾಖೆಯಲ್ಲಿ ಇರೋದ್ರಿಂದ ಹಲವಾರು ನಾವು ಇಲಾಖಾ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗವಹಿಸ್ತಿರ್ತೀವಿ. ಇದೇ ಮೊದಲನೇ ಬಾರಿಗೆ ನಾನು ಈ ಥರ ಒಂದು ಧಾರ್ಮಿಕ ಹಾಗೂ ಏನು ನಮ್ಮ ಇಲಾಖೆದು ಎರಡು ಒಟ್ಟಿಗೆ ಸೇರಿ ಇಂಥ ಒಂದು ಅದ್ಭುತವಾದ ಹಾಗೆ ಅದ್ಧೂರಿ ಕಾರ್ಯಕ್ರಮದಲ್ಲಿ ಏನು ಹಲವಾರು ಪುರಾತನ ಕಾಲದ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ನಿಮ್ಮೊಂದಿಗೆ ನಾನು ದೀಪ ಪ್ರಜ್ವಲೆಯನ್ನು ಮಾಡಿ ತಮ್ಮೊಂದಿಗೆ ನಾನು ಇರೋದು ತುಂಬ ಸಂತೋಷವಾದಂಥ ವಿಷಯವಾಗಿದೆ. ನಾನು ಬಂದ ತಕ್ಷಣ ನಮ್ಮ ಪುಟಾಣಿ ಮಕ್ಕಳು ವೇದಿಕೆ ಮೇಲೆ ಒಳ್ಳೆಯ ನೃತ್ಯ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ. ನಾವಿಲ್ಲಿ ಈ ಮಣ್ಣಿಗೆ ಸಮೀಪ ಬರ್ತಾ ಇರುವಾಗ ನಾವು ನೋಡುವಂಥದ್ದು ಈ ಒಂದು ಕ್ಷೇತ್ರದ ಮೆರುಗು, ಇಲ್ಲಿನ ಇತಿಹಾಸ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಕ್ಷೇತ್ರದ ಈ ಮಣ್ಣಿನಲ್ಲಿ ಇವತ್ತು ಅಂಗನವಾಡಿ ಕೇಂದ್ರ ಹಾಗೂ ಸ್ತ್ರೀ ಶಕ್ತಿ ಗುಂಪುಗಳ 24ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಇವತ್ತು ನಾವು ಕಾಣ್ತಾ ಇದ್ದೇವೆ, ಸ್ತ್ರೀ ಶಕ್ತಿ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಇರ್ಬೋದು, ಎಷ್ಟು ಸವಾಲುಗಳನ್ನು ಎದುರಿಸಿಕೊಂಡು ಮುನ್ನುಗ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಹೆಣ್ಣು ಅನ್ನುವಂತಹ ಒಂದು ಶಕ್ತಿ ಇದೆ. ಆ ಹೆಣ್ಣಿನ ರೂಪಗಳನ್ನು ನಾವು ನೋಡ್ಬೋದು. ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸಹೋದರಿಯಾಗಿ, ದೊಡ್ಡಮ್ಮ ಚಿಕ್ಕಮ್ಮನಾಗಿ, ಅಜ್ಜಿಯಾಗಿ ಎಲ್ಲ ಪಾತ್ರಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಪ್ರಬುದ್ಧವಾಗಿ ನಿರ್ವಹಿಸ್ತಾ ಇರುವಂಥವಳು ಹೆಣ್ಣು.